ಈಗ ಈ ವಾರ ಪೀರಿಯಡ್ ಬಂತು, ಎಲ್ಲ ಕಡೆ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲೂ ಕೂಡ ನಾವು ಬುಕ್ ಮಾಡಿದ್ದು ನೆಕ್ಸ್ಟ್ ಡೇನೇ ಸಿಲಿಂಡ್ರ್ ಬಂತು. ನಮ್ಗೆ ಸಿಲಿಂಡ್ರ್ ಬಂದು ಈಗ 20 ದಿನ ಆಗಿದೆ. 35 ಡೇಸ್ವರೆಗೂ ಟೈಮ್ ಇದೆ. ಮುಂಚೆ ಕೂಡ ನಾವು 30 ಡೇಸ್ಗೆ ಇದ್ರೂ ನಮಗೆ ಒಂದು 35-40 ದಿನವರೆಗೂ ಸಿಲಿಂಡ್ರ್ ಬರ್ತಾಯಿತ್ತು. ನಿಧಾನವಾಗಿ ಬುಕ್ ಮಾಡ್ತಾಯಿದ್ವಿ. ಈಗ ಅವ್ರು ಎಕ್ಸ್ಟೆಂಡ್ ಮಾಡಿರೋ ಪೀರಿಯಡು ನಾವು ಮುಂಚೆ ಏನು ಮಾಡ್ತಾಯಿದ್ವಿ ಅದೇ ಪೀರಿಯಡ್ಗೆ ಇದೆ. ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ನಮಗೇನು ತುಂಬ ಜಾಸ್ತಿ ದುಡ್ಡಾಗಿಲ್ಲ. ಈಗ 15-20 ದಿನ ಆಗಿದೆ ತೊಗೊಂಡು. ಇನ್ನೂ ನಮ್ಗೆ ಸಿಲಿಂಡ್ರ್ ಚೆನ್ನಾಗೇ ಇದೆ. ಅದು ಖಾಲಿ ಆದಮೇಲೆ ಇನ್ನೊಂದು 15 ದಿನ ಆದಮೇಲೆ ಬುಕ್ ಮಾಡಬೇಕಾಗುತ್ತೆ. ಬಟ್ ಈಗ 15 ದಿನದಿಂದ ಬುಕ್ ಮಾಡಿದಾಗ ನಾವು ನೆಕ್ಸ್ಟ್ ಡೇನೇ ಬಂತು. ನಮಗೇನು ಅನಿಸಲಿಲ್ಲ. ಆದರೆ ನಾವು ಹೊರಗಡೆ ಈಗ ಆಗ್ತಾ ಇರೋದು ಮತ್ತು ಅಂಗಡಿ ಹತ್ರ ನಿಲ್ತಾ ಇರೋದು ನೋಡಿದ್ರೆ ನಮಗೂ ಇವಾಗ ಅರ್ಜೆಂಟಾಗಿ 30 ದಿನದಲ್ಲೇ ಬುಕ್ ಮಾಡಿಬಿಡೋಣ ಅನಿಸುತ್ತೆ. ನೆಕ್ಸ್ಟ್ ಏನಾದ್ರು ತೊಂದರೆ ಆಗುತ್ತಾ ಅಂತ. ಹಂಗೇನಾದ್ರು ಮಾಡಿದ್ರೆ ತೊಂದರೆ ಆಗ್ಬೋದು ಅಷ್ಟೇ. ಇಲ್ಲದೇ ಇದ್ದರೆ ನಮಗೆ ಆಲ್ಮೋಸ್ಟ್ ಬರ್ತಾ ಇದೆ. ಡೆಲಿವರಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ನಾವು ಬುಕ್ ಮಾಡಿದ 24 ಗಂಟೆ ಟೈಮಲ್ಲೇ ನಮಗೆ ಡೆಲಿವರಿ ನಮಗೆ ತಂದು ಕೊಡ್ತಿದ್ರು. ಈಗ ಪ್ರಾಬ್ಲಮ್ ಇದ್ರೂ ನಮಗೆ ಅಷ್ಟೇ ಹೆಲ್ಪ್ ಮಾಡೋದು. ಬುಕ್ ಮಾಡಿದ ತಕ್ಷಣ ನಮಗೆ ಡೆಲಿವರಿ ಆಗೋದು. ನಾಗರಾಜ್ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡೋದು. ಆ ರೀತಿ ಏನಿಲ್ಲ. ನಾವು ಬುಕ್ ಮಾಡಿದ 24 ಗಂಟೆ ಒಳಗಡೆ ನಮಗೆ ಡೆಲಿವರಿ ಆಗಿದೆ ಸರ್. ನಾಗರಾಜ್ ಸರ್ 10 ವರ್ಷದಿಂದ ಮಾಡ್ತಿದ್ರು. ಬಟ್ ಈಗ ಅಂಥ ಪ್ರಾಬ್ಲಮ್ ಇದ್ರೂ ನಮಗೆ ಬುಕ್ ಆದ ತಕ್ಷಣ ನಮಗೆ ಕೊಟ್ಟಿದ್ದಾರೆ ಸರ್. ಚೌಡೇಶ್ವರಿ ಗ್ಯಾಸ್ ಏಜೆನ್ಸಿಲಿ ಸಮಸ್ಯೆ ಏನಿಲ್ಲ. ಒಂದಷ್ಟು ಈಗ ನಾವು ಕೂಡ ಸರ್ಕಾರ ಗೈಡ್ಲೈನ್ ಮಾಡಿದೆ, ಒಂದು 45 ದಿನಕ್ಕೆ ಒಂದು ಸಿಲಿಂಡ್ರನ್ನ ಬುಕ್ ಮಾಡಬೇಕು ಅಂತೇಳಿ. ನಾವು ಕಳೆದ ಒಂದು ವಾರದಲ್ಲಿ ಬುಕ್ ಮಾಡಿದ್ದಕ್ಕೆ ನಮಗೆ OTP ಬಂತು. OTP ಬಂದು ಇವತ್ತಿಗೆ 4ನೇ ದಿನ. 4ನೇ ದಿನಕ್ಕೆ ಅವರು ಸಿಲಿಂಡರ್ ಕೊಡ್ತೀವಿ ಅಂತೇಳಿ ಅವರು ನಮ್ಮ ಮನೆಗೇ ಬರೋದಕ್ಕೆ ಇದು ಮಾಡಿದ್ರು. ಅಲ್ಲೊಂದಷ್ಟು ಏರಿಯಾಗಳಲ್ಲಿ ಸಿಲಿಂಡ್ರ್ ಕಂಡ ತಕ್ಷಣ ಏನಾಗ್ತಾಯಿದೆ ಅಂದರೆ ಗ್ರಾಹಕರೆಲ್ಲ ಪಾಪ ಕೆಲಸ ಮಾಡುವಂಥ ಹುಡುಗರ ಮೇಲೆ ನಮ್ಮದು ಬಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕಡೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಏಜೆನ್ಸಿಯವರು ಒಂದು ಜಾಗನ ನಿಗದಿ ಮಾಡಿದರೆ ಅಲ್ಲಿ ಬಂದು ಆ ಸಿಲಿಂಡ್ರನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದೀವಿ. ನಾವು ಈಗ ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ದೀವಿ.